ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ. ಮ್ಯೂಸಿಕ್ ಮೈಲಾರಿ ವಿರುದ್ಧ ಪೋಕ್ಸೋ ಕೇಸ್. ಮ್ಯೂಸಿಕ್ ಮೈಲಾರಿ ಉತ್ತರ ಕರ್ನಾಟಕದ ಜನಪದ ಸಿಂಗರ್. ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಅಂತ ಹೆಸರಾಗಿರುವ ಮೈಲಾರಿ ಅಕ್ಟೋಬರ್ 24, 2025ರಂದು ಮಹಾಲಿಂಗಪುರ ಹೊರವಲಯದ ಲಾಡ್ಜ್ ಒಂದರಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಪ್ರಾಪ್ತೆಯ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಹನುಮಂತ ದೇವರ ಓಕುಳಿ ಕಾರ್ಯಕ್ರಮ ಇತ್ತು. ಅಂದು ಊರಲ್ಲಿ ಆರ್ಕೆಸ್ಟ್ರಾ ಆಯೋಜಿಸಲಾಗಿತ್ತು. ಅಲ್ಲಿ ಹಾಡಲು ಬಂದಿದ್ದ ಮೈಲಾರಿ ಅದೇ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಲು ಬಂದಿದ್ದ ಅಪ್ರಾಪ್ತೆಯ ಮೇಲೆ ಲಾಡ್ಜ್ನಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. ಅಲ್ಲದೆ ಅತ್ಯಾಚಾರ ಮಾಡಿ ವಿಡಿಯೋವನ್ನು ಕೂಡ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಡಿಸೆಂಬರ್ 14ರಂದು ಚಿಕ್ಕೋಡಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಡಿಸೆಂಬರ್ 15ರಂದು ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಠಾಣೆಗೆ ಕೇಸ್ ವರ್ಗಾವಣೆ ಮಾಡಿ ಪೋಕ್ಸೋ ಅಡಿ ಕೇಸನ್ನ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಮ್ಯೂಸಿಕ್ ಮೈಲಾರಿ ಅಷ್ಟೇ ಅಲ್ಲದೆ ಶಂಕರ್ ಅಥಣಿ, ಸಿಂಗರ್ ದಾನವಿ, ಬೆಂಕಿ ಲತಾ, ಸಿಂಗರ್ ರುಕ್ಮಿಣಿ, ಡಿಜೆ ಮಹಾಂತೇಶ್ ಸೇರಿ 7 ಜನರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಆತ ಇತ್ತೀಚೆಗೆ ಹಾಡಿದ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಳ ಕಡಿಬಿಡಿಕಿ ಎಂಬ ಹಾಡು ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿತ್ತು. ಹೀಗಾಗಿ ಆತ ಉತ್ತರ ಕರ್ನಾಟಕದ ಭಾಗದ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಖ್ಯಾತನಾಗಿದ್ದ. ಆದರೆ ಈಗ ಆತನ ಮೇಲೆ ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಡಿ ಪ್ರಕರಣ ದಾಖಲಾಗಿದೆ. ತನಿಖೆ ಕೈಗೊಂಡು ಪ್ರಕರಣದ ಸತ್ಯಾಸತ್ಯತೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ ಗೋಯಲ್ ಹೇಳಿದ್ದಾರೆ. ನಿನ್ನೆ ನಮಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಒಂದು 0 FIR ನಮ್ಮಲ್ಲಿ ಬಂದು ಟ್ರಾನ್ಸ್ಫರ್ ಆಗಿದೆ. ಆ FIR ಅಲ್ಲಿ 15 ವರ್ಷ 5 ತಿಂಗಳದ್ದು ಒಂದು ಅಪ್ರಾಪ್ತ ಬಾಲಿಕ ಮೇಲೆ ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ. ಅದರ ಪ್ರಕಾರ ನಮ್ಮ ಮಹಾಲಿಂಗಪುರ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿದೆ. 7 ಜನ ಮೇಲೆ FIR ಇದೆ. ಅಲ್ಲಿ ಮ್ಯೂಸಿಕ್ ಮಲ್ಲಾರಿ ಅದ್ರ ಜೊತೆಗೆ ಇನ್ನೂ 6 ಜನ ಮೇಲೆ FIR ಇದೆ. ಆ 0 FIR ಪ್ರೊಸೀಜರ್ ಪ್ರಕಾರ ನಾವು ನಮ್ಮ ಮಹಾಲಿಂಗಪುರ ಸ್ಟೇಷನಲ್ಲಿ FIR ಮಾಡಿದ್ದೀವಿ. ಇವರು ವಿಕ್ಟಿಮ್ ಯಾರಿದ್ದಾರೆ ಅವರು ಕೂಡ ಮೂಲತಃ ನಿಪ್ಪಾಣಿ ತಾಲೂಕು ಅವರು ಇರ್ತಾರೆ. ಅಕ್ಯೂಸ್ಡ್ ಪರ್ಸನ್ ಯಾರಿದ್ದಾರೆ ನಮ್ಮ ಇರೋ ಪ್ರಕಾರ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಅವರು ಕೋಲಾರ ಜಿಲ್ಲೆ ಅವರು ಇರ್ತಾರೆ. ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೋ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಈಗ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಘಟನೆ ನಡೆದು 1.5 ತಿಂಗಳ ಬಳಿಕ ದೂರು ತಡ ಹಿಂದಿದೆಯಾ? ಹಣದ ವ್ಯವಹಾರ. ಅಪ್ರಾಪ್ತೆ ಬೆಳಗಾವಿ ಜಿಲ್ಲೆಯ ಕಗವಾಡ ಭಾಗದವಳಾಗಿದ್ದು ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಲು ಬಂದಿದ್ದಳು. ಬಸ್ ಹತ್ತಿಸೋದಾಗಿ ನಂಬಿಸಿ ಕಾರ್ನಲ್ಲಿ ಕರೆದೊಯ್ದು ಮಹಾಲಿಂಗಪುರದ ಲಾಡ್ಜ್ ಒಂದರಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಅಂತ ದೂರು ದಾಖಲಿಸಿದ್ದಾಳೆ. ಘಟನೆಯಾಗಿದ್ದು ಸೆಪ್ಟೆಂಬರ್ 24ರಲ್ಲಿ. ಆದರೆ ಅಪ್ರಾಪ್ತೆ ದೂರು ದಾಖಲಿಸಿದ್ದು ಡಿಸೆಂಬರ್ 14ರಲ್ಲಿ. ಬರೋಬ್ಬರಿ 1.5 ತಿಂಗಳ ತಡವಾಗಿ ಕೇಸ್ ದಾಖಲು ಮಾಡುವ ಹಿಂದೆ ದುಡ್ಡಿನ ವ್ಯವಹಾರ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಅಪ್ರಾಪ್ತೆ ದೂರಿನ ಹಿಂದೆ ಅನುಮಾನಗಳು ಮೂಡಿದ್ದು ಅಪ್ರಾಪ್ತೆಯನ್ನು ಕರೆಸಿ ವಿಚಾರಣೆ ನಡೆಸಲು ನಿರ್ಧರಿಸಿದ್ದಾರೆ. ಸಿಂಗರ್ ಮೈಲಾರಿ ಅಂತಂದು ಟ್ರೆಂಡಿಂಗ್ ಸ್ಟಾರ್ ಅಂತಂದೇಳಿ ಉತ್ತರ ಕನ್ನಡದಾಗ ಭಾರಿ ಟ್ರೆಂಡ್ ಇದು ಮಾಡಿ ಎಲ್ಲ ಸೋಷಲ್ ಮೀಡ್ಯಾದಲ್ಲಿ ಟ್ರೆಂಡಿಂಗ್ ಸ್ಟಾರ್ ಅಂತಂದು ಇದು ಆಗ್ಯಾನಸರವ. ಹಿಂಗೆ ಅವ ಇಲ್ಲಿ ಚಿಕ್ಕೋಡಿ ತಾಲೂಕಲ್ಲಿ ಒಂದು ಪ್ರೋಗ್ರಾಮಲ್ಲಿ ಅಪ್ರಾಪ್ತ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ಯಾನಂತ ಕೇಸ್ ದಾಖಲಾಗಿದೆ ಸರ. ಇತ್ತೀಚೆಗೆ ಅವ್ನು ಭಾರಿ ಟ್ರೆಂಡಿಂಗ್ ಆಗಿ ಅವ್ನು ಒಳ್ಳೆ ಅಭಿಮಾನಿಗಳೆಲ್ಲ ಪಡ್ಕೊಂಡಿದ್ದು ಸರ. ಈಗ ಎಲ್ಲರಿಗೆ ಅಭಿಮಾನಿಗಳಿಗೆ ಒಂಥರ ನೋಡೋದಾಗಲಿ ಸೋಷಲ್ ಮೀಡ್ಯಾದ್ರೆ ಈ ಟೈಪ್ ಆಗೋದ್ರಿಂದ ಈ ಹೆಂಗೆ ನಂಬಬೇಕು ಜನಗಳು ಅನ್ನೋದೊಂದು ಪ್ರಶ್ನೆ ಉಳಿದೈತಿ. ಇದು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಹೀಗಾಗಿ ಅವನ ಕಠಿಣ ಕ್ರಮವನ್ನು ಜರುಗಿಸಿ ಅವನ ತಪ್ಪು ಮಾಡಿದ್ದಂದ್ರೆ ಅವನ ಕಠಿಣ ಕ್ರಮ ಜರುಗಿಸಿ ಅವನ ನ್ಯಾಯ ಒದಗಿಸಬೇಕು. ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಹಾಗೂ ಆತನ 7 ಜನರ ವಿರುದ್ಧ ಅಪ್ರಾಪ್ತ ಬಾಲಕಿ ದೂರಿನನ್ವಯ ಮಹಾಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿ ಆ 7 ಜನ ಆರೋಪಿಗಳಿಗೆ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಠಾಣಾ ಪೊಲೀಸರು ಜಾಲವನ್ನು ಬೀಸಿದ್ದಾರೆ. ಮತ್ತೊಂದು ಕಡೆ ಆ ಅಪ್ರಾಪ್ತ ಬಾಲಕಿ ದೂರು ತಡವಾಗಿದ್ದ್ಯಾಕೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗಿರತಕ್ಕಂಥದ್ರಿಂದ ಈ ದೂರಿನ ಹಿಂದೆ ವ್ಯವಹಾರ ನಡೆದಿದೆಯಾ ಅನ್ನುವಂಥ ಸಂಶಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಕೈಗೊಂಡು ಈ ಪ್ರಕರಣದ ಸತ್ಯಾಸತ್ಯತೆಯನ್ನ ಬಯಲ್ಗೆಳಿಬೇಕಿದೆ. ಒಟ್ಟಿನಲ್ಲಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಕುರಿತ ಹಾಡು ಫೇಮಸ್ ಆಗಿ ಉತ್ತರ ಕರ್ನಾಟಕ ಭಾಗದ ಟ್ರೆಂಡಿಂಗ್ ಸ್ಟಾರ್ ಆಗಿದ್ದ ಸಿಂಗರ್ ಮೈಲಾರಿ ಸದ್ಯ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. ಸದ್ಯ ಸಾರ್ವಜನಿಕ ವಲಯದಲ್ಲಿ ಈ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ರವಿ, ಪಬ್ಲಿಕ್ ಟಿವಿ, ಬಾಗಲಕೋಟೆ.